ಪ್ರೇಮಮ್ಮ, ನನ್ನ ಕೈಲಿ ಸದ್ಯಕ್ಕಾಗಲ್ಲ ಮರ. ಹೇಳಿ ಉಂಡ್ಕೊಳೋಣ, ಉಂಡ್ಕೊಂಡು ಕಡಿಗೆ ಬೇಕಾದ್ರೆ ಇದು ಮಾಡೋಣ. ಏನಪ್ಪ ಇನ್ನು ಕೆಲಸ ಮಾಡ್ಕೆ ತಿನ್ನೋಕ್ಕಾಗಲ್ಲ. ಏನು ಗತಿ ಸಾಯೋದು. ಮೆಡಿಸನ್ನಿಗೆ ಆಗ್ಬೇಕಲ್ಲ ಅದಕ್ಕೊಬ್ಳಿಗೆ. ಹುಡುಗರು ಎಂಥ ಕಾರು ದುಡ್ಡು ಕೇಳ್ತಿರ್ತಾವಲ್ಲ ಅಂಥೇಳಿ ಬರೋದು. ಏನು ತಿಳ್ಕೊತಾರೇನೋ. ನೀವು ಪಾಪ ಒಬ್ಬರೇ ಮಾಡ್ದಂಗೆ ಆಗಿದೆ. ಪ್ರೇಮಮ್ಮ, ಬಲ್ಲಿ ಈಚಿಗೆ ಬಲ್ಲಿ. ಅದಕ್ಕೂ ನಾನು ಇದು ಮಾಡ್ತೀನಿ, ಬಲ್ಲಿ. ಕರಿಯ, ಸ್ವಲ್ಪ ಹೊತ್ತು ಸುಮ್ಮನೆ ಕೂತ್ಕ ಹೇಳ್ತೀನಿ. ಏನು ಇವನೇ ಸೈ ರಾಜಕೀಯದಲ್ಲಿ ಕೆಲಸ ಮಾಡವ? ನಾ ಏನು ಮನಸ್ಸು ಕಂಡಾಳಲ್ಲನ? ಅಲ್ಲ, ನಾನು ಎಷ್ಟು ದಿವಸ ನಾನು ಹೆಂಗೆ ಹರ್ಕೋತದೆ ಅಂಥೇಳಿ ಬೇಗ ಹೋದಷ್ಟೊತ್ತಿಗೆ ಎಲ್ಲ ಕೆಲಸ ಪೂರೈಸಿ ನೀ ಮನೆಗೆ ಹೋಗ್ಲಾ? ಒಂದು ಪಕ್ಷ ನೀನು ಹಂಗೆ ಮಾಡಿ ಹೋಗದೆ ಇದ್ದರೂ ನಾನು ಮಾಡಿಕೊಡಳೆಯ. ನನ್ನ ಅಪ್ಪ ಇದ್ದಿದ್ರೆ ಈಗ ನಾನು ಹಾಗೆ ಮಾಡಿಕೊಡ್ತಿರ್ಲನ? ಅಪ್ಪ ಇದ್ದಂಗೆ ಇದ್ದೀಯ ಬಿಡು. ಬಂದ ದಿನದಿಂದನೂ ನಾನು ಒಂದು ನಂಬಿಕೆ ಇಟ್ಟು ನಿನ್ನ ಮೇಲೆ ಕೆಲಸಕ್ಕೆ ಬತ್ತಾ ಇದ್ದಿದ್ದು ಬಿಟ್ಟರೆ ಮತ್ತೆ ನಾವು ಒಬ್ಬಳೇ ಆಗಿದ್ರೆ ಎಲ್ಲ ಆತಿತ್ತ? ಯಾವತ್ತೇ ಕೆಲಸ ಬಿಟ್ಟು ಹೋಗಬೇಕಿತ್ತು. ಬಿಡು, ಎಷ್ಟು ಕೆಲಸ ನೀನೇ ಕಲಿಸಿಯ ಮಾಡಿಯ. ಇದಾತದೆ ಏನಾರುವ ನೀ ತಲೆಗೆ ತಗೋಬೇಡ. ಕೆಲಸಕ್ಕೆ ಬರೋಕ್ಕಾಗಲ್ಲ ಅಂತ ಹೇಳಿ ನೀ ತಲೆ ಬಿಸಿ ಮಾಡ್ಕಿಣೋದೇ ಬೇಡ. ಬಾ, ನೀನು ನಿನ್ನ ಪಾಲಿನ ಕೆಲಸನೂ ಸೇರಿ ಮಾಡೋ ಕೆಲಸ ನಂದು. ಮಾತಾಡ್ತಾನೆ ನನ್ನ ಕೈಲಾಗಲ್ಲ ಅಂತ ಹೇಳಿ ಕರುಗ್ತಿರಬಾರ್ದ? ಏನಾಗಲ್ಲ, ಹುಟ್ಟಿಸಿ ಹುಲ್ಲು ಮೇಯ್ಸಲ್ಲ. ಅದು ನಮ್ಮ ಏನಷ್ಟು ಸುಲಭಕ್ಕೆ ನೀನು ಕೈ ಬಿಡಬೇಡ. ನಿನ್ನ ಮಗನ ಹುಲಿ ಹಿಡಿಯೋಕೆ ಅವ ಇಲ್ಲಿಗೆ ಬತ್ತಾ ಇದ್ದಿದ್ರೆ ಬಂಗಾರದಂಗೆ ಆಗೋದು ಎಲ್ಲದು. ಏನು ಮಾಡ್ತೀವಿ? ಹಂಗಲ್ಲ. ಅಲ್ಲ, ಹೊಸುವತನ ಕರಿಯ, ಹೊಸುವಾಗದಾರು ಊಟ ತಂದು ಕೊಡ್ತೀನಿ ಅಲ್ಲಿಂದ. ಇಷ್ಟು ಬೇಗ ಎಂತಕ್ಕೆ ಅಂತ ನೋಡಿದೆ. ಇಲ್ಲ, ಹಸುವಾಗಲ್ಲ. ಅಲ್ಲಿ ಹೋಗಂತೆ ನೀರು ಕುಡ್ಕೊಂಡು ಬಂದೆ. ಯಾಕೋ ಜೀವಕ್ಕೆ ಸುಸ್ತು ಮಾರ. ಈಚೀಚೆಗೆ ಒಂದಿಷ್ಟು ಜ್ವರ ಬಂದಂಗೆ ಆಗಿತ್ತು. ಮಾತ್ರೆ ತಗೊಂಡೀನಿ, ಕಮ್ಮಿನೇ ಆಗಲೇನ. ಕಲ್ಲು ಬಿದ್ದು ಜ್ವರ ಈಗಿನ 1-2 ದಿನಕ್ಕೆ ಹೋಗೋದು ಇಲ್ಲ. ಬಲ್ಲಿ, ನೀವು ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ, ಬಲ್ಲಿ. ಬರ್ತೀನಿ. ನಂಗೆ ಕೂತ್ಕೊಳ್ಳೋದೇನಿಗೆ ಒಡಗ್ಲ ಈಗ ಹಿಡಿದು ಕೆಲಸವನ್ನು ಪೂರೈಸ್ಕೊಳ್ಳೋಣ. ಎಲ್ಲರೂ ಬಂದಕ್ಕೆ ಮತ್ತು ಹಾಗೆ ಯಾಕೆ ತಿಳ್ಕೊಳೋದು? ಅಯ್ಯ, ಈಗ ಒಂಥರ ಮೊದಲಿನಂಗಿಲ್ಲ, ಹೌದಲ್ಲ ಕರಿಯ? ಕೆಲಸ ಎಷ್ಟಾಗಿದೆ ಏನು ಎತ್ತ ಅಂತ ನೋಡ್ತಾರ. ಮೊದಲಾಗಿದ್ರೆ ಅಲ್ಲ, ನಾವೇನು ಯಾವತ್ತೂ ಏನು ಕೆಲಸ ಅರ್ಧಂಬರ್ಧ ಮಾಡಿ ಹೋಗ್ಲಾ ಅಂತ ಮಾಡೋಣ. ನಿನ್ನೆ ಕೇಳಿದಲೆಸ್ದ ಅಲ್ಲಿ ತನಕ ಮಾತ್ರ ಆಗಿದ್ದನು ಅಂದ್ರಲ್ಲ. ಅದಕ್ಕೆ ಮತ್ತು ನಾನು ಹೇಳೋದು ಪ್ರೇಮಮ್ಮ, ಗೊತ್ತಾಗಿದೆ ಅವರಿಗೆ ನನ್ನ ಕೆಲಸ ಕಮ್ಮಿ ಆಗಿದೆ ಅನ್ನೋದು ಗೊತ್ತಾಗಿದೆ. ಗೊತ್ತಾ ನಿಂಗೆ ಅವರು ಏನು ಹೇಳಲ್ಲ. ಈಗ ಒಂದು ಪಕ್ಷ ನೀ ಕೆಲಸ ಮಾಡದೇ ಇದ್ರು ಅವ್ರೇನು ಕೇಳಲ್ಲ. ನನ್ನ ಮೇಲೆ ಒಂಥರ ಗುಮಾನಿನ. ಹಾಳು ಬಿದ್ದು ಊರಲ್ಲಿ ಯಾರು ಏನು ತಲೆಗೆ ತುಂಬೇರೆ ಅಂತಲೇ ಗೊತ್ತಿಲ್ಲ. ಮೊದಲಿನಷ್ಟು ಒಂದು ಇದಿಲ್ಲ. ಎಲ್ಲ ಸುಮಾರು ಕಡೆ ಕೆಲಸಕ್ಕೆ ಹೋಗ್ತೀನಲ್ಲ, ಅಲ್ಲೆಲ್ಲ ಕೆಲಸ ಮಾಡ್ತದೆ, ನಮ್ಮ ಮನೇಲಿ ಕೆಲಸ ಮಾಡಲ್ಲ ಅಂತ ಗಿರಸ್ತಾರೆ. ಎಂಥದ ಇನ್ನು ನಾ ಸಣ್ಣ ಮನ ಹತ್ರ ಹೇಳಬೇಕು ಅಂತ 2 ಸತಿ ಜ್ಞಾನ ಮಾಡಿದೆ. ಮತ್ತೆ ಬೇಡ ಅಂತ ಸುಮ್ಮನೆ ಹಾಕಿಂಡೆ. ಯಾಕೆ ದೊಡ್ಡವ್ರ ಮಕ್ಕಳು ಎಲ್ಲ ಉಂಡೆಯ? ಅಲ್ಲ, ನಮ್ಮ ಸಣ್ಣಮ್ಮ ಹಂಗೆ ಅಲ್ಲ, ಆದರೆ ಹೆಂಗೆ ಹೇಳೋದು ಮರಯ್ಯ? ಅಲ್ಲ, ಅವ್ರು ಹೇಳೋದು ಒಂದಕ್ಕೆ ಸಾಮಾನ್ಯ ಪ್ರೇಮಮ್ಮ. ಸಂಬಳ ಮೊನ್ನೆ ಅಷ್ಟೇ ಜಾಸ್ತಿ ಮಾಡ್ಯಾರೆ. ದುಡ್ಡು ಕೊಡೋದೊಂದೆಯ ಕೆಲಸ ಆಗಲ್ಲ ಅಂದ್ರೆ ಅವ್ರಿಗಾರು ಒಂಥರ ಇದಾಗಲ್ಲನೋ. ಹಂಗಾಗಿ ಆ ಥರ ಮಾಡ್ತಾರೇನೋ. ನಾ ಇನ್ನು ಕೆಲಸ ಬಿಡ್ತೀನಿ ಪ್ರೇಮಮ್ಮ. ಅಯ್ಯೋ ಮನ್ಸೇನೆ, ನಾ ಇಷ್ಟೊತ್ತು ಹೇಳಿದ್ಯ ಅಂತಗೆ ಅಂತ ಹರಿಕತಿಯನ ಹೇಳ್ತಿದ್ದೀನಿ, ಮತ್ತೆ ಅದನ್ನೇ ಮಾತಾಡ್ತಾನೆ. ಎಂತ ಮಾಡ್ತೀಯ? ಕೆಲಸ ಬಿಟ್ಕೊಂಡು ಮನೇಲಿ ಕುತ್ಕೊಂಡು ಏನು ಮಾಡ್ತೀಯ? ಈಗಷ್ಟೇ ಹೇಳಿಯ ಮೆಡಿಸಿನ್ನಿಗೆಲ್ಲ ಬೇಕು ಅಂತ.
ಸಣ್ಣ ಹುಡುಗರು ಹೇಳ್ದವ ಮನೆಯಲ್ಲಿ, ಮಗ ನೋಡಿದ್ರೆ ಹಿಂಗಿದ್ದವ. ಕೆಲಸ ಬಿಟ್ಕೊಂಡು ಮನೇಲಿ ಕೂತಕ್ಕ ಆತದ? ಮೊಮ್ಮಕ್ಕಳು ಒಂಚೂರು ದೊಡ್ಡ ಆಗಲಿ. ಈಗ ಸೊಸೆ ಒಂದು ಹೆಂಗೆ ಇದ್ರೆ ಇದು ಮಾಡ್ತದೆ ಕೆಲಸನ, ಆದರೆ ಒಬ್ಬಳು ಎಷ್ಟಂತ ಮಾಡ್ತದ? ಸುಮ್ಮನಿರು, ನಿನ್ನ ಪಾಲಿನ ಕೆಲಸ ನಾ ಮಾಡ್ತೀನಿ ಅಂತ ಹೇಳೋದನ್ನ ಇಲ್ಲ. ಕೆಲ್ಸಕ್ಕೆ ಬಾ ನೀನು, ನಂಗೆ ಧೈರ್ಯಕ್ಕೊಂದು ಜನ ಆತದ ಕರಿಯ. ನಾವು ಒಬ್ಬಳೇ ಆದರೆ ಈ ತೋಟದಲ್ಲೆಲ್ಲ ಎಷ್ಟೊತ್ತಿಗೆ ಬಂದು ಇಲ್ಲಿ ಒಬ್ಳೊಬ್ಳಿಗೆ ಇರೋಕ್ಕಾಗಲ್ಲ. ನೀ ಇದ್ರೆ ಬತ್ತೀನಿ, ಇಲ್ಲದೆ ನಾ ಇವನ ಹತ್ರ ಹೇಳಾಳೆ, ಬೇರೆ ಯಾರು ಒಂದು ಜನ ಮಾಡಿ ಇಬ್ಬರು ಆಗ್ಬೇಕು, ನಂಗೆ ಒಬ್ಳಿಗೆ ಆಗಲ್ಲ ಅಂತ ಹೇಳ್ತೀನಿ ನಾನು. ಸರಿ ಅಲ್ಲ ಮರೆ, ನಾನು ಬಂದು ಕೂತ್ನಲ್ಲ, ಈಗ್ಲಾರು ಸಮಾಧಾನ ಆತ. ಆದ್ರೆ ಕರಿಯ ಮಖ ಎಲ್ಲ ಭಾಳ ಕಂದೇರು ಹೋಗಿದೆ ಮರಯ್ಯ. ಜೀವನದಲ್ಲಿ ಸರಿ ಇಲ್ಲ ನಿಂಗೆ. ಹೌದು, ಜ್ವರ ಭಾಳ ಬಗ್ಗು ಮಾಡಿದೆ ಅಂತ ಕಾಣ್ತದೆ. ಆಸ್ಪತ್ರೆಗೆ ಹೋಗೋಕ್ಕಾಗ್ಲನ? ನೋಡನ್ಬೇಕಾದ್ರೆ ನಾಳೆ ನಾನೇ ಕರ್ಕೊಂಡು ಹೋಗ್ಲಾ? ನಾಳೆ ಬರಬೇಡ ಕೆಲಸಕ್ಕೆ. ಈಗ ಎಂತ ಇದನ್ನು ಹೆಂಗೆ ಉಣ್ತೀಯ ಮರಯ್ಯ? ಎಂತ ಹಾಕಿ ಬಂದು ಏನು ನಾನು ಒಂದೇ ಗಳಿಗೆಗೆ ಮನೆಗೆ ಹೋಗಿ ಗಂಜಿ ಮಾಡ್ಕಿ ಬರಲನ? ಇಲ್ದಿದ್ರೆ ಇಲ್ಲೇ ಹೋಗಿ ಸಣ್ಣಮ್ಮನ ಹತ್ರನೇ ಮಾಡಿಸ್ಕಿ ಬರ್ತೀನಿ, ಹಿಂಗಾಗಿದೆ ಅಂತೇನೆ. ಬೇಡ ನೀ ಮಧ್ಯಾಹ್ನ ಮೇಲೆ ಕೆಲ್ಸಕ್ಕೆ ಬರೋದು ಬೇಡ. ಹೋಗೋಣ, ಇಬ್ಬರು ಮನೆಗೆ ಹೋಗೋಣ. ಅಲ್ಲಿ ಹೇಳ್ತೀನಿ, ಸಣ್ಣಮ್ಮ ಗಂಜಿ ಮಾಡ್ಕಿ ಬಂದು ಕೊಡ್ತಾರೆ. ಅಲ್ಲಿ ಹೇಳೋಕ್ಕೊಂಥರ ಆಗ್ತದೆ ಅಂತ ಕಂಡ್ರೆ ನಾನು ಒಂದೇ ಗಳಿಗೆಗೆ ಮನೆಗೆ ಹೋಗಿ ಗಂಜಿ ಮಾಡ್ಕಿ ಬರ್ತೀನಿ. ಉಳ್ಕೊಂಡು ನಿನ್ನ ಮನೆಗೆ ಬಿಟ್ಟು ಬರ್ತೀನಿ ನಾನು. ಒಬ್ಬನೇ ಹೋಗಬೇಡ ಮಾರಾಯ. ಸೊ ಇಷ್ಟು ಬೊಗ್ಗಾಗ ತನಕ ಎಂತಕ್ಕೆ ಬಿಟ್ಕೊ ಕೂತಿದ್ದ? ಬೇಡ ಪ್ರೇಮಮ್ಮ, ನೀವು ಮನೆಗೆ ಹೋಗಿ ಒಂಚೆ ಎಲ್ಲ ಮಾಡ್ಕಿ ಬರೋದು ಬೇಡ. ನಾವು ಹೊಲಕ್ಕೆ ಹೋಗ್ತೀನಿ. ಹೊಲಕ್ಕೆ ಹೋಗೋಣ ಅಂದ್ರೆ ಮತ್ತೆ ನಿಮ್ಗೆ ಒಬ್ರಿಗೆ ಇರೋಕ್ಕಾಗಲ್ಲ ಅಂತೀರಲ್ಲ. ಎಂತ ನೋಡೋಣ, ಹೆಂಗಾರು ಮಾಡಿ ಸಾಯಂಕಾಲ ತನಕ ಒಂದು ದೂಡೇ ಬಿಡ್ತೀನಿ. ಅದನ್ನೇ ಒಂದು ಮುಷ್ಟಿ ಉಣ್ತೀನಿ ರೀ, ಏನಾಗಲ್ಲ. ಎಂಥ ಟೊಮಟೊ ಸಾರು ಅನ್ನ ಹಾಕಿನಿ ಅಂತಿತ್ತು, ಮೆಣಸಿನ್ಕಾಳು ಹಾಕಿ ಸಾರು ಮಾಡೋದಂತೆ. ಉಣ್ತೀನಿ, ಏನಾಗಲ್ಲ, ಉಣ್ತೀನಿ ಅದನ್ನೇ. ಎಂಥದ ಮರೆಯ ಕರಿಯ, ನಂಗೆ ಏನು ಹೇಳ್ಬೇಕಂತಲೇ ಗೊತ್ತಾಗಲ್ಲ. ಅಲ್ಲ, ನೀನು ಕೆಲಸ ಮಾಡು, ನಾಳೆಯಿಂದ ನಿನ್ನ ಸೊಸೆನ ಕೆಲಸಕ್ಕೆ ಕಳ್ಸಿ ಹೇಳ್ತೀನಿ ಇಲ್ಲಿಗೆಯ. ಮನೇಲಿ ಮುಲ್ಕೆ ಬೇಕಾದ್ರೆ ನಾನು ಬಂದು ಹೇಳ್ತೀನಿ, ನಿನ್ನ ಮಗ ಅವೇನು ಹುಲಿ ಕಟ್ಟೆ ನಾನು ನೋಡ್ತೀನಿ. ಏನು ಇವನೇ ಸಯ್ಯ ರಾಜ್ಯಕ್ಕಿಲ್ದಿದ್ದವ? ಬಂದು ಹೇಳ್ತೀನಿ ನಾನೇ, ನಾಳೆಯಿಂದ ಸೊಸೆ ಕಳಿಸು, ನನಗೂ ಅದಕ್ಕೂ ಲಾಯಕ್ ಆಗ್ತದೆ ಕೆಲಸ ಮಾಡೋಕ್ಕೆ. ಅದು ಸಹ ಗಟ್ಟಿ ಅದೇ, ಸುಮಾರು ವರ್ಷ ಇದು ಮಾಡಿದ್ರೆ ಇನ್ನೇನಲ್ಲ ಅನ್ನಲ್ಲ. ಕೈಯಂ ಜನ ಬೇಕು. ಎಂತ ಇಲ್ಲದಿದ್ರು ಒಂದು ಸಾಂಗೆ ಎತ್ತಾಕಾರು ಬೇಡನ ಇಲ್ಲೇ. ಏನು ಸ್ವಲ್ಪ ಆಗ್ತದ? ಅವನು ಎಲ್ಲ ಏನು ವಹಿಸ್ಕೊಂಡು ಹೋಗ್ತಾರ ಯಾರು ಬಂದ? ಅದು ನಿಮ್ಮ ಹತ್ರ ಕೇಳಬೇಕು ಅಂತ ಮಾಡಿದ್ದೆ ನಾನು. ಪಾಪಣ್ಣ ಏನು ಹೆಂಡತಿ ಅದಾರಲ್ಲ ಶಾರದಮ್ಮ ಹೇಳ್ಯಾರಂತೆ, ಕೈಯಮ್ಮ ಬರೋಕ್ಕಾತದನ್ನು ಸಾಯಂಕಾಲ ಸರಿಗೆ ಎಂಥದನ್ನ ಇದು ಮಾಡೋದು. ಅವತ್ತು ನೀವು ಹೇಳಿದ್ರಲ್ಲ, ಅದಕ್ಕೆ ಬತ್ತೀನ ಅಂದರಂತೆ. ಈಗ ನೀವು ಎಷ್ಟೊತ್ತಿಗೆ ಹೋಗ್ತೀರಿ ಅಂತ ಹೇಳಿದ್ರೆ ಸಾಯಂಕಾಲ ಬೇಕಾದ್ರೆ ನಾನು ಸಣ್ಣ ಹುಡುಗರನ್ನ ಬಿಟ್ಕೋತೀವಿ, ಬರೋಕ್ಕೆ ಹೇಳ್ತೀವಿ. ಬರೋದಿಲ್ಲ ನೀವು ಬಂದರೂ ಸಹಿಬೇಕಾರೆ ನಿಮ್ಮ ಮನೆಯಿಂದ ನಾನೇ ಕರ್ಕೊಬತ್ತೀನಿ ಬೇಕಾದ್ರೆ ಹೊಲಕ್ಕೆ. ಇಲ್ಲಿ ಆಚೆ ಕಡೆಯಲ್ಲಿ ಬಂದ್ರೆ ಹತ್ರನೇಯ ಬರ್ಬೋದು, ನಿಮ್ಗಿಬ್ರಿಗೆ ಜೊತೆಗೆ ಅಲ್ಲಿ ತನಕ ಬರೋಕ್ಕೂ ಆಗ್ತದೆ. ಎಷ್ಟೊತ್ತಿಗೆ ಹೋಗೋದು ದಿನ ನೀವು? ಓ ಶಾರದಾ, ನಿನ್ನ ಸೊಸೆ ಬರೋಕ್ಕೆ ಹೇಳ್ಯದಂತನ? ಎಂತಕ್ಕೂ ನಾನು ಹೋಗಲ್ಲ ಕರಿಯ. ಸಾಯಂಕಾಲ ಸರಿಗೆ ಹೋಗೋದು ಬಿಟ್ಟಿನಿ ನಾನು, ಆಗಲ್ಲ. ಮನೆಯಲ್ಲೇ ನಮ್ಮನೆ ಇವ್ರಿಗೆ ಗೊತ್ತಲ್ಲ ನಿನಗೆ, ಹುಡುಗನ ಬಿಟ್ಕೊಳಕ್ಕಾಗಲ್ಲ ಹಂಗೆ ಹಿಂಗೆ ಅಂಥೇಳಿ ದಿನ ಬೆಳಗಾದ್ರೆ ಗಲಾಟೆ. ಅವನಿಗೆ ಇನ್ನು ಪರೀಕ್ಷೆ ಬರ್ತದೆ. ಹಾಗಾಗಿ ನಮ್ಮ ಚಾರಿನೂ ಮೊನ್ನೆ ಫೋನ್ ಮಾಡ್ದವ ಬೈದಾನೆ, ಹಗಲತ್ತು ಕೆಲ್ಸಕ್ಕೆ ಹೋಗ್ತೀಯಲ್ಲ ಅಷ್ಟೇ ಸಾಕು, ಮತ್ತೆಲ್ಲಿಗೂ ಹೋಗಬೇಡ ಅಂತಾನೆ. ಎಂತ ಮಾಡೋದು ಹೇಳು? ಅದಕ್ಕೊಬ್ಳಿಗೆ ಹೋಗಿ ಬರೋಕ್ಕಾಗ್ತದಂತ? ನೋಡೋಕ್ಕೆ ಹೇಳು, ಎಲ್ಲ ಅನುಕೂಲ ಮಾಡ್ಕೊಂಡು ಹೋಗೋಕ್ಕೆ ಹೇಳು. ಒಂದೇ ಸತಿ ತೀರ್ಮಾನ ಮಾಡೋದು ಬೇಡ. ನಾ ಹೇಳಿದಾರೆ ಹಗಲು ಹೊತ್ತೆ ದಿನಾಳಿಗೆ ಬರ್ತೀನಿ ಅಂತ ಹೇಳಕ್ಕೆ ಹೇಳ, ನೋಡೋಣ.
ದಿನಾಳಿಗೆ ಬೇಡ ಅಂತೆ. ದಿನಾಳಿಗೆ ಬೇಡ, ನಾನು ಹಗಲೊತ್ತು ಮನೇಲಿ ಇರಲ್ಲ, ಏನು ಎತ್ತ ಅಂತ ಎಷ್ಟು ಬೇಕೋ ಅವೆಲ್ಲ ಗೊತ್ತಾಗಲ್ಲ, ಹಾಗಾಗಿ ದಿನ ಸಾಯಂಕಾಲ ಸುರಿಗೆ ಬಾ 2 ಗಂಟೆ ಕೆಲಸ ಮಾಡಿಕೊಟ್ಟು ಹೋಗೋ ಅಂದರಂತೆ. ಕೆಲಸ ಸುಲಭನೇ ಅಂತೆ, ಅಲ್ಲಿ ನಿಮಗೆ ಗೊತ್ತಲ್ಲ ಎಂತ ಅಂತ. ಪ್ಯಾಕ್ ಮಾಡೋದಿನ ಕೆಲಸ ಸುಲಭನೇ, ಅದೇನು ಹೊರೋದು ಬೇಡ, ಕಡಿಯೋದು ಬೇಡ, ಬೀಸೋದು ಒಂಚೂರು ಬಿಗು ಆಗ್ತದೆ. ಆದರೆ ಏನು ತೊಂದರೆ ಇಲ್ಲ, ಮಾಡ್ಬೋದಪ್ಪ. ಪ್ರಾಯದ ಹುಡುಗಿ ನಿನ್ನ ಸೊಸೆ ಮಾಡ್ದೇನ, ಆದರೆ ಸ್ವಲ್ಪ ಜಾಗ್ರತೆ ಇರಬೇಕು ಕರಿಯ. ಜಾಗ್ರತೆ ಅಂದರೆ ಹೆಂಗೆ ಹೇಳೋದು ಮಾರಯ್ಯನ, ಏನು ಹೇಳ್ಬೇಕಂತಲೇ ಗೊತ್ತಾಗಲ್ಲ. ಹಾಗಂದ್ರೆ ಎಂತ ಪ್ರೇಮಮ್ಮ? ಓ, ನೀವು ಅಲ್ಲೇನೋ ತೊಂದರೆ ಆಯ್ತು ಅಂತಲೇ ಕೆಲಸ ಬಿಟ್ಟಿದ್ದ? ತೊಂದರೆ ಅಂದರೆ ಮತ್ತೆಂತ ಅಲ್ಲ, ನಾನು ಹೇಳಿರ್ತೀನಿ ಪಾಪ ನಿನ್ನ ಸೊಸೆ ನನ್ನಂಗೆ ಒಂದು ಹೆಣ್ಣಲ್ಲನ, ಅಲ್ಲಿ ಹೋಗ್ಕೊಂಡು ಅವ್ರ ಮನೆಗೆ ಹೋಗಿ ಬ್ಯಾಡಿದ ಆಪದನ್ನೆಲ್ಲ ಹೊತ್ಕೊ ಬರೋದಕ್ಕಿಂತ ಸ್ವಲ್ಪ ಹಿಂದೆ ಮುಂದೆ ಯೋಚನೆ ಮಾಡಿ ಹೋಗೋದು ಒಳ್ಳೆಯದು. ದುಡ್ಡು ಸಿಗ್ತದೆ ಅಂತ ಎಂಥದನ್ನೂ ಮಾಡೋಕ್ಕಾಗ್ತದನ. ನಾನು ಹೋತಿದ್ನಲ್ಲ, ಒಂದು ಗಳಿಗೆ ಕೂರ್ತಿರ್ಲ, ಒಂದು ಗಳಿಗೆ ಕೈ ನಿಧಾನ ಮಾಡ್ತಿರ್ಲ, ಅಷ್ಟು ಘನ ಕೆಲಸ ಮಾಡಿಕೊಟ್ಟು ಬಂದರೆ ಆ ಶಾರದಾ ಅವ್ರ ಮನೆ ಪುಡ್ಡಿನಿಟ್ಟು ನಾನು ತಗೊಂಡು ಹೋಗಿ ನಮ್ಮನೆಗೆ ತಗೊಬಂದು ಇಲ್ಲಿ ಬೇರೆ ಪಟ್ಟಣ ಮಾಡ್ಕೊಂಡು ಅಂಗಡಿಗೆ ಹೋಗಿ ವ್ಯಾಪಾರ ಮಾಡೀನಿ ಅಂತ ಹೇಳದಂತೆ. ಆವತ್ತು ಗೊತ್ತಾದಲ್ಲಿಂದ ಮತ್ತೆ ಅತ್ಲಾಗ ಮಕ ಹಾಕಕ್ಕೆ ಬೇಡ ನೋಡೋ ನನಗೆ. ಏನೋ ಪಾರತಕ್ಕನ ಮಕ ನೋಡ್ಕೊಂಡು ಅಲ್ಲೇ ಹೋಗೊಂಚೇರಿ ಅಂತಾರು ಮಾತಾಡೋದು ಕತಾಡೋದು ಮಾಡ್ಕೊ ಬರೋದಲ್ಲ ಹಳೆ ಮನೆ ಹತ್ರಕ್ಕೆ ಹೋದಾಗ. ಎಂಥ ಮನ್ಸಿಗೆ ಬೇಜಾರಾಗ್ಬಿಡ್ತು ಗೊತ್ತಾ, ಹಿಂಗೆ ಹೇಳೋದನ ಹಿಂಗ್ಸ. ನಿಮ್ಮ ಇದ್ರೇ ಹಂಗಂತ ಹೇಳಿದ್ರ? ಕೇಳೋಕ್ಕಾಗಲ್ಲ ನಿಮ್ಗಲ್ಲೇ? ನನ್ನಿದ್ರೆ ಹೇಳಿದ್ರೆ ಕೇಳದೆ ಬಿಡ್ತಿದ್ದೆ ಅಂತ ಮಾಡ್ದ. ನನ್ನಿದ್ರೆ ಹೇಳಲ್ಲ ಅದು. ಒಂದಿನ ಪಾರತಕ್ಕನ ಹತ್ರ ಏನು ಅಷ್ಟು ಜಗಳ ಮಾಡ್ತಾ ಇದೆಯಂತೆ. ಹಿಂಗೆ ಮಾಡ್ತದೆ ಪಾರತಕ್ಕ ಸುಮ್ಮನೆ ಹೇಳಬಾರ್ದು, ಭಾಳ ಹೇಳಿದ್ರಂತೆ. ಏನು ಮಾಡಲ್ಲ ಅದು, ನಾನೇ ನೋಡ್ತೀನಿ, ನಾ ಅಲ್ಲೇ ಕೂತಿರ್ತಿದ್ರು. ಏನು ಯಾವುದ್ರಲ್ಲಿ ಎಷ್ಟು ತರಕಾತಿತ್ತು ನೋಡೋಣ ಹೇಳ. ನಾ ಮಾಡೋ ಕೆಲಸ ಬಿಟ್ಕೊಂಡು ಹೋಗಿ ಪ್ಯಾಟಿಗೆ ಹೋಗಿ ಮಾರಕ್ಕೆ ಕೂತೀನಿ ನಾನು. ಇದು ತಲೆಯಲ್ಲಿ ಏನಾದೆ ಹಂಗಾರೆ? ಅದು ಪ್ರಭಾಕರ್ನ ಹೆಂಡತಿ ಹೇಳಿದ್ ನನಗೆ, ಹೋತಿ ಅಲ್ಲಿ ಕೆಲಸಕ್ಕೆ ಹಿಂಗಡೆಯಿಂದ ಹಿಂಗೆ ಮಾತಾಡ್ತಾರೆ ಗೊತ್ತಾನ ಅಂಥೇಳಿ ಅದು ಹೇಳಿದ್ಮೇಲೆ ನಾನು ಬಿಟ್ಟೆ. ಅದು ಕೂಡಲೇ ಬಿಟ್ಟರೆ ಮತ್ತೆ ಗೊತ್ತಾಗ್ತದೆ ಅಂಥೇಳಿ 1-2 ದಿನ ಹೋದಂಗೆ ಮಾಡಿ ಆಮೇಲೆ ಬಿಟ್ಟೆ. ಬಿಟ್ಟೆ ಈಗ ಇಲ್ಲ ಪಾಪಣ್ಣ ಎಲ್ಲ ಇದು ಕೊನೆ ತೆಗ್ಸಿಳಿದೊಂದು ಕುಟ ಬಿಡ್ಸೋಕ್ಕೆ ಬರೋಕ್ಕೆ ಹೇಳ್ತಾರೆ, ಅದಕ್ಕೆ ಹೋಗ್ತೀನಿ ಅಂತ ಮಾಡೋಣ. ಮೊನ್ನೆ ಬಂದು ಕರೀತು ಬಿಡ್ಸೋಕೆ ಕೂತಾಗ. ಹೀಗೆಲ್ಲ ಅಂತ ಹೇಳಕ್ಕೆ ಹೋಗ್ಲ, ಆಗಲ್ಲ, ನಂಗೆ ಭಾಳ ನಿದ್ದೆ ಬಂದಂಗೆ ಆಗ್ತದೆ, ಮೈಕೈ ಹೊಡ್ತಾ 2 ಹೊತ್ತು ಕೆಲಸ ಮಾಡೋಕ್ಕಾಗಲ್ಲ ಅಂದೆ. ಸುಮ್ಮನೆ ಹೋತು. ಗುಮಾನೆ ಆಯ್ತು ಅದಕ್ಕೆ, ಎಲ್ಲೋ ಒಂಚೂರು ಗೊತ್ತಾಗಿರ್ಬೋದೇನೋ ಅಂತ. ಇನ್ನೊಂದು ದಿವ್ಸ ಕರೆಯಕ್ಕೆ ಬಂದರು. ಅಲ್ಲಿ ಮೊನ್ನೆ ಎಲ್ಲ ಅಡಿಕೆ ಸುಲಿಯೋರು ಸುಮಾರು ಜನ ಇದ್ದರು ಅಂತ ಹೇಳಿಬಿಟ್ಟೆ. ಒಬ್ಬಳೇ ಇದ್ದಕ್ಕೆ ಹೇಳಿದ್ರೆ ಹೇಳ್ತಿದ್ದೆ. ಓ, ಹಿಂಗನು ಹೇಳಿದ್ದೊಂದು ಒಳ್ಳೇದಾಯ್ತು ಪ್ರೇಮಮ್ಮ. ನಾ ಹೇಳ್ತೀನಿ, ಬೇಡ ಅಂತೀನಿ. ಹೇಳ್ದಂಗೆ ಇಲ್ಲಿಗೆ ಬರೋಕ್ಕೆ ಹೇಳ್ತೀನಿ, ನೋಡೋಣ. ಬೇಡ ಮಾರ, ಹಿಂಗೆ ಕೆಲ್ಸಕ್ಕೆ ಹೋಗೋದು ಸಾಕು, ಆ ದುಡ್ಡು ಸಾಕು, ಇವ್ರ ಮಾತು ಸಾಕು. ಇಲ್ಲ ಮುಂದೆ ಸತಿ ನೀನು ಹಂಗೆ ತೀರ್ಮಾನಕ್ಕೆ ಬರಬೇಡ ಕರಿಯ. ಕೆಲಸ ಸುಲಭನೇ, ದುಡ್ಡು ಗನಕ್ಕೆ ಕೊಡ್ತದೆ. ದುಡಿಮೆ ದಾರಿ ಇದ್ದಾಗ ಯಾರು ಹಂಗೆ ಕಾಲಲ್ಲಿ ಒದಿಬಾರ್ದು. ನನಗೇನೋ ಹೊಟ್ಟೆ ಎಲ್ಲ ಕಡೆ ಮಾಡೋಕ್ಕಿದು ಅಂತ ಬಿಟ್ಟರೆ ನಿನ್ನ ಸೊಸೆ ಪ್ರಾಯದ ಹುಡುಗಿ ಮಾಡ್ಬೋದು, 2 ಹೊತ್ತು ಕೆಲಸ ಮಾಡ್ಬೋದು, ಏನು ತೊಂದರೆ ಇಲ್ಲ. ನಾ ಕಾಸು ಸಂಪಾದನೆ ಮಾಡಿ ಇಟ್ಕೊಂಡ್ರೆ ಹುಡುಗರ ಮಕ್ಳಿಗೆ ಎಂಥ ಕಾರು ಆಗ್ತದೆ. ಒಂದೊಂದು ಸತಿನ ಮತ್ತೇನು ಯಾವಾಗಲೂ ಹಂಗೇನಲ್ಲ. ಮನಸ್ಸು ಗನಾಗಿತ್ತು ಅಂದರೆ ಬೇಕಾದ್ರೆ ಏನು ಬೇಕಾದ್ರೆ ಇದು ಮಾಡ್ತದೆ. ಒಂದೊಂದು ಸತಿ ಈ ಥರ ಮಾಡ್ತದೆ. ಭಾರತಕ್ಕ ಸುಮ್ಮನೆ ಹೇಳಬಾರ್ದು, ದೇಹತಿ ಅಂತ ಮನಸ್ತಿ ಅದು. ಹೋಗಿ ಮಾಡ್ಬೋದು, ಜಾಗ್ರತೆ ಇದ್ರೆ ಸೈ. ಹೋಗೋದಾದ್ರೆ ಹೋಗಲಿ, ನೀನು ಒಂದೇ ಸತಿ ಬೇಡ ಅಂತ ಹೇಳಕ್ಕೆ ಹೋಗಬೇಡ. ಒಂದು ಪಕ್ಷ ಇಲ್ಲಿ ಕೆಲಸಕ್ಕೆ ಬಂದರೂ ಅಲ್ಲಿಗೆ ಹೋಗ್ಬೋದು, ಏನು ತೊಂದರೆ ಏನಿಲ್ಲ. ಭಾಳ ಒತ್ತಂಗೆ ಮಾಡಿ ಕರೆದ್ರೆ ಹೋಗ್ತೀನಿ, ಅಲ್ಲಿ ಹೀಗೆಲ್ಲ 1-2 ಮಾತು ಹೇಳ್ಕೊಂಡೇ ಹೋಗ್ತೀನಿ, ಹಾಗೆ ಹೋಗಲ್ಲ. ಇಬ್ಬರಿಬ್ರು ಬೇಡ ಏನು? ಇಬ್ಬರು ಬಿಟ್ಟು 4 ಜನ ಇದ್ದರೂ ಬೇಕು.
ಅದಕ್ಕೆ ಕೆಲಸ ಹೆಂಗೆ ತೆಗಿಬೇಕು ಏನು ಮಾಡಬೇಕು ಅನ್ನೋದು ತಲೆ ಬುಳ್ಳಿಗಿದ್ದಕ್ಕೆ ಗೊತ್ತಿಲ್ಲ ಅದಕ್ಕೆ. ಈಗ ದಿನ ಸ್ವಲ್ಪನೇ ಇದು ಮಾಡ್ತಾ ಇರೋ ಬದಲು ಎರಡೆರಡು ಜನಕ್ಕೆ ಒಂದೇ ಸತಿ ಮಾಡ್ಕೊಂಡು ಮತ್ತೊಂದು ದಿವ್ಸ ಬೇರೆ ಕೆಲಸ ಮಾಡ್ಬೋದು. ಈಗ ನಾನು ಇದನ್ನು ಮಾಡಿದ್ರೆ ಒಳಗೆ ಹುರಿಯೋದು ಮಾಡೋದು ಎಲ್ಲ ಅದೇ ಮಾಡ್ತಿರ್ತದೆ. ಇಬ್ಬರು ಹೋದರೆ ಒಬ್ರೊಬ್ರು ನಾವೇ ಒಬ್ರೊಬ್ರು ಒಂದೊಂದು ಕೆಲಸ ಮಾಡ್ಬೋದು, ಅದು ಬೇರೆ ಅಂತಾರೆ ಮಾಡ್ಬೋದು. ಅದು ತಲೆ ಬುಳ್ಳಿಗೂ ಹಾಲಿಟ್ಟಕ್ಕೆ ಗೊತ್ತಾಗಲ್ಲ, ಅದು ಅಷ್ಟೇ. ನೋಡೋಣ ಎಂತ ಆಗ್ತದೆ ಗೊತ್ತಾಗ್ತದಲ್ಲ.